ಸೊ ಆ ಸ್ಟ್ರಗಲ್ನ ಯಾವಾಗ ನಾನು ದೂರ ಮಾಡ್ತೀನಿ ಅಂತ ಅನ್ನೋದು ನನ್ನಲ್ಲಿ ಇರುವಂಥ ಗಿಲ್ಟು. ತುಂಬ ಖುಷಿ ಆಗ್ತಿದೆ. ಇವತ್ತು ನನ್ನ ವೈಫ್ ಅಂದರೆ ಅರ್ಧಾಂಗಿ ನನ್ನ ಜೊತೆಲಿದ್ದಾರೆ. ಸೊ ಎರಡನೇ ಮದರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಎಲ್ರಿಗೂ ಈ ಪ್ರೀತಿ ಅನ್ನೋದು ಸಿಗಲ್ಲ, ಹೌದಲ್ವಾ? ಸಿಕ್ಕಿದ್ರು ಕೂಡ ಅದು ಸ್ವಲ್ಪ ಕಡಿಮೆ ಸಿಕ್ಕಿರುತ್ತೆ. ಅಂದರೆ ನನಗೆ ಸಂಪೂರ್ಣವಾಗಿ ಸಿಕ್ಕಿದೆ ಅದು. ಯಾಕೆ ಅಂತಂದರೆ ಬೆಳಿಗ್ಗೆ 2 ಅವರ್ಸ್ ಜರ್ನಿ ಮಾಡಬೇಕಾಗುತ್ತೆ, ಬೆಳಿಗ್ಗೆ 2 ಅವರ್ಸು, ಸಂಜೆ 2 ಅವರ್ಸ್ ಜರ್ನಿ ಮಾಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ನನಗೆ ಟೈಮ್ ಕೊಡ್ತಾಯಿದ್ರು. ಸೊ ಅವರು ತಿಂಡಿ ರೆಡಿ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಲಂಚ್ಗೂ ಕೂಡ ರೆಡಿ ಮಾಡಿಕೊಂಡು ನನಗೂ ಕೂಡ ಲಂಚ್ಗೆ ರೆಡಿ ಮಾಡಿ ಸೊ ನನ್ನ ಮಗು ಥರ ಕಳಿಸ್ಕೊಡ್ತಾಯಿದ್ರು. ಯಾಕೆಂದರೆ ಅವ್ರದ್ದು ಬರೋದು ನೈಟು 11:30 10:30 ಇದೆ, ಹೀಗೆಲ್ಲ ಆಗ್ತಿತ್ತು. ಒಂದು ಕಡೆ ಫೀಲ್ ಆಗುತ್ತೆ, ಅಂದರೆ ಯಾವತ್ತೂ ಕೂಡ ಮದುವೆ ಆದಾಗಿಂದ ಬಿಟ್ಟಿರುವಂಥ ವ್ಯಕ್ತಿ ಅಲ್ಲ. ಅಂದರೆ ಒಂದು ಸಕ್ಸಸ್ ಆಗಬೇಕು ಅಂದರೆ ಎಲ್ಲನೂ ಕೂಡ ನಾವು ಸೈಡ್ಗೆ ಇಡಬೇಕಾಗುತ್ತೆ. ಇವತ್ತು ಇಂದು ತುಂಬ ಸ್ಟ್ರಗಲ್ ಪಟ್ಕೊಂಡು ನನ್ನ ಜೊತೆ ಲೈಫ್ ಲೀಡ್ ಮಾಡ್ತಿದ್ದಾರೆ. ಸೊ ಆ ಸ್ಟ್ರಗಲ್ನ ಯಾವಾಗ ನಾನು ದೂರ ಮಾಡ್ತೀನಿ ಅಂತ ಅನ್ನೋದು ನನ್ನಲ್ಲಿ ಇರುವಂಥ ಗಿಲ್ಟ್. ಸೊ ಅದನ್ನು ಯಾವಾಗ ನಾನು ದೂರ ಮಾಡ್ತೀನಿ ಅಂದರೆ ಸಕ್ಸಸ್ ಅನ್ನೋದು ನನ್ನ ಜೊತೆ, ಅಂದರೆ ಸಕ್ಸಸ್ ನನ್ನ ಜೊತೆ ಬರಬೇಕು ಅಂದರೆ ನಾವು ಡೈಲಿ ಪ್ರಯತ್ನ ಮಾಡಬೇಕಾಗತ್ತೆ.